ಕೆಎ ಕೌನ್ಸಿಲಿಂಗ್ ಇಂದು ಇವತ್ತು ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಡೇಟ್ ಇತ್ತು 30th ಜುಲೈ. ಸೊ ಯಾರೆಲ್ಲ ಹೊಸದಾಗಿ ಫ್ರೆಶ್ ರಿಜಿಸ್ಟ್ರೇಷನ್ ನೀಟಿಗೆ ಅಪ್ಲೈ ಮಾಡ್ಬೇಕಂತ ಇದ್ರಿ, ಸೊ ಅವರಿಗೆ ಲಾಸ್ಟ್ ಡೇಟ್ ಇವತ್ತಿತ್ತು. ಸೊ ನೆಕ್ಸ್ಟ್ ನೀವು ಏನೇನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಮಕ್ಕಳೇ ಒಂದೊಂದಾಗಿ ಡೀಟೇಲ್ ಆಗಿ ತಿಳ್ಕೊಂತ ಬರೋಣ. ಸೊ ಈಗ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಕರ್ನಾಟಕದಲ್ಲೇನೆ ಓದ್ಬಿಟ್ಟು ನೀಟ್ ಎಕ್ಸಾಮ್ ಕೊಟ್ಟು ನೀವು ಪಾಸ್ ಆಗಿದ್ದೀರಾ, ಒಳ್ಳೆ ಸ್ಕೋರ್ ಕೂಡ ಬಂದಿದೆ ಅಂಡ್ ನೀವು ಇವಾಗ ನೀಟ್ ಕೌನ್ಸಿಲಿಂಗಿಗೆ ಎಲಿಜಿಬಲ್ ಇದ್ದೀರಾ ಅಂಡ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ನೀಟ್ ಕೌನ್ಸಿಲಿಂಗ್ ಥ್ರೂ KEA, ಹೌದಾ? ಸೊ KEA ಇಂದ ನೀಟ್ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇದ್ದೀರಾ. ಸೊ ಅವರಿಗೆ ಅಂತಾನೆ ಹೊಸದಾಗಿ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಆಗ್ಬೇಕಂತ ಅಂದವರಿಗೆ ಡೇಟ್ ನ ಅನೌನ್ಸ್ ಮಾಡಿದ್ರು ಅಂಡ್ ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡಿದ್ರು. ಸೊ ಇವತ್ತು ಅದು ಲಾಸ್ಟ್ ಡೇಟ್ ಇತ್ತು. ಸೊ ಏನಂತ 30th ಜುಲೈ ಅಂತ, ರೈಟ್? ಸೊ ಇವತ್ತು ಮುಗೀತು ಆ ಡೇಟು. ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ರಿಜಿಸ್ಟ್ರೇಷನ್ ಅಂತೂ ಮಾಡಿಸಿದ್ದೀವಿ ಮ್ಯಾಮ್. ಸೊ ನೆಕ್ಸ್ಟ್ ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು ನಾವು ಅಂತಂದೇಳಿ ನಿಮ್ಮಲ್ಲಿ ಡೌಟ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ದೆನ್ ಮಕ್ಕಳೇ ಇನ್ನೊಂದು ಮತ್ತೆ ಸಪ್ರೇಟ್ ವಿಡಿಯೋ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ MCC ಮತ್ತೆ KEA ಕೌನ್ಸಿಲಿಂಗು ಯಾವ ರೀತಿ ಎರಡನ್ನೂ ಕೂಡ ನೀವು ಇಟ್ಕೊಂಡು ಹೇಗೆ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ ಅಂಡ್ ಇದಕ್ಕಿಂತ ಮುಂಚೆ MCC ಕೌನ್ಸಿಲಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಿದೆ. MCC ಕೌನ್ಸಿಲಿಂಗ್ ಅಲ್ಲಿ ಏನೇನೆಲ್ಲ ಸ್ಟೆಪ್ಸ್ ಇರುತ್ತೆ, ಏನೇನೆಲ್ಲ ಫಾಲೋ ಮಾಡಬೇಕು ಅಂತ. ದೆನ್ ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಅದರಲ್ಲಿ ಇಂಜಿನಿಯರಿಂಗ್ ಜೊತೆಗೆ ಈಗ ನೀಟ್ ಕೌನ್ಸಿಲಿಂಗ್ ಎರಡನ್ನೂ ಇದ್ದಾಗ ಹೇಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇದು ಯಾರಿಗೆ ಅಂತಂದ್ರೆ ಮೇನ್ ಆಗಿ ಇಲ್ಲಿ ನೀಟ್ ಕೌನ್ಸಿಲಿಂಗ್ ಸ್ಟೆಪ್ಸ್ ಏನೇನಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ. ದೆನ್ ಅದಾದ್ಮೇಲೆ ಫ್ರೆಶ್ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿದ್ರೆ, ಈಗ KEA ಕೌನ್ಸಿಲಿಂಗ್ ಅಟೆಂಡ್ ಮಾಡಿಲ್ಲ, ಈಗ ಬರೀ ನೀಟ್ ಕೌನ್ಸಿಲಿಂಗ್ ಅಷ್ಟೇ ನಾವು ಫೋಕಸ್ ಮಾಡೋರು, ಸೊ ನಾವೇನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತಂದ್ರೆ ಅದ್ರ ಬಗ್ಗೆ ಇಲ್ಲಿ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಈಗ ನೋಡಿ, ಫಸ್ಟ್ ಥಿಂಗ್, ಸೊ ಇದೆಲ್ಲ ಸ್ಟೆಪ್ಸ್ ಇವಾಗ ನಾವು ಡೀಟೇಲ್ ಆಗಿ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ. ಸೊ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಒಂದು ರೋಲ್ ನಂಬರ್, ನಿಮ್ಮ ಯಾವುದು ನೀಟ್ ರೋಲ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಹಾಕುವಂಥದ್ದು ಸ್ಲಾಟ್ ಎಂಟರ್ ಇದು ಏನು ಲಿಂಕ್ ಎಂಟರ್ ಆಗುತ್ತೆ, ಓಕೆನಾ? ಸೊ ಯಾವ್ದ್ರೊಳಗೆ ಅಂತಂದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿ, KEA ವೆಬ್ಸೈಟ್ ಅಲ್ಲಿ. ಸೊ ಆ ಲಿಂಕ್ ನ ನೀವು ಇಟ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಅದರಲ್ಲಿ ಇನ್ಫಾರ್ಮೇಶನ್ ನ ಫಿಲ್ ಮಾಡ್ತೀರಾ. ಸೊ ಅದಾದ್ಮೇಲೆ ನಿಮಗೆ ಇನ್ನೊಂದು ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ, ಓಕೆ? ಸೊ ಅದರಲ್ಲಿ ನಿಮಗೆ ರ್ಯಾಂಕ್ ಪ್ರಕಾರ ಏನೇನೆಲ್ಲ ಕಾಲೇಜಸ್ ಬರ್ಬೋದು, ಅಂದ್ರೆ ರ್ಯಾಂಕ್ ಪ್ರಕಾರ ನಿಮ್ದು ಸ್ಟೇಟಸ್ ಏನಿದೆ ಅಂತ ಹೇಳಿ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ, ಓಕೆನಾ? ಸೊ ಫಸ್ಟ್ ಥಿಂಗ್ ಏನು ಅಂತಂದ್ರೆ ಈ ಲಿಂಕ್ ನಿಮಗೆ ಬರುತ್ತೆ ಇನ್ನೊಂದು 2-3 ಡೇಸ್ ಒಳಗಡೆನೆ, ಓಕೆನಾ? ಸೊ ಇದೇನು ಅಂತ ಅಂದ್ರೆ, ಸೊ ಯಾರು ಫ್ರೆಶ್ ರಿಜಿಸ್ಟ್ರೇಷನ್ ಆಗಿದ್ದೀರಾ ಅವರಿಗೆ, ಸೊ ಇದನ್ನ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ರೋಲ್ ನಂಬರ್ ಎಂಟರ್ ಮಾಡಿದಾಗ ನಿಮಗೆ ಅಲ್ಲಿ ರ್ಯಾಂಕ್ ಏನೇನಿದೆ ಅಂತ ಹೇಳಿ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ, ಓಕೆನಾ? ದೆನ್ ಕನ್ಫರ್ಮ್ ಲಿಂಕಿಂಗ್ ಬಿಫೋರ್ ಮೆರಿಟ್ ಲಿಸ್ಟ್ ರಿಲೀಸ್, ಅಂದ್ರೆ ಈ ಲಿಂಕ್ ಮುಂಚೆನೆ ಬರುತ್ತೆ, ಇದಾದ್ಮೇಲೆ ಮೆರಿಟ್ ಲಿಸ್ಟ್ ರಿಲೀಸ್ ಆಗುತ್ತೆ. ಸೊ ಫಸ್ಟ್ ಇದು ಲಿಂಕ್ ಬರುತ್ತೆ, ಇದರಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ರೋಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ದೆನ್ KEA ರಿಜಿಸ್ಟ್ರೇಷನ್ ಆಗಿದ್ರಿ ಬಟ್ ನೀಟ್ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂಡ್ ನೀವು KCT ಕೌನ್ಸಿಲಿಂಗಿಗೆ ಅಟೆಂಡ್ ಆಗಿಲ್ಲ ಅಂತ ಅಂದ್ರೆ ಇವಾಗ್ಲೂ ಕೂಡ ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ರೋಲ್ ನಂಬರ್ನ ಹಾಕಬೇಕಾಗುತ್ತೆ, ಓಕೆನಾ? ಸೊ ಆ ಲಿಂಕ್ ಬಂದ್ಮೇಲೆ ಅದರಲ್ಲಿ ನೀವು ನಿಮ್ಮ ಇನ್ಫಾರ್ಮೇಶನ್ ಹಾಕ್ತೀರಾ. ಸೊ ರೋಲ್ ನಂಬರ್ ಹಾಕಿದಾಗ ಸೊ ಇನ್ನೊಂದು ಡೇಟಾ ಲೀಸ್ಟ್ ಎಲ್ಲ ನಿಮಗೆ ಸಿಗುತ್ತೆ. ಅದು ಇನ್ನೊಂದು ಅಪ್ಲಿಕೇಶನ್ ಇದ್ದಂಗೆ, ಓಕೆ? ಸೊ ಅದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂತೀರಾ, ರೈಟ್? ಸೊ ಇದು ನಿಮ್ಮ ಹತ್ರ ಇಟ್ಕೊಂಡು ನೆಕ್ಸ್ಟ್ ಕೌನ್ಸಿಲಿಂಗಿಗೆ ಇವಾಗ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಅರ್ಥ. ದೆನ್ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ಮುಂಚೆ ವೆರಿಫಿಕೇಶನ್ ಮಾಡಿಸ್ಕೊಂಡಿರಲ್ಲ, ಯಾವುದಕ್ಕೆ KCT ಕೌನ್ಸಿಲಿಂಗ್ ಬಂದಾಗ ಅವಾಗ ಒಂದ್ಸರಿ ವೆರಿಫಿಕೇಶನ್ ಆಗಿತ್ತು. ಸೊ ಆ ವೆರಿಫಿಕೇಶನ್ ನೀವು ಮಾಡಿಸ್ಕೊಂಡಿರಲ್ಲ, ಸೊ ಹಾಗಾಗಿ ಮತ್ತೊಂದ್ಸರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗತ್ತೆ. ಸೊ ಅದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಇಲ್ಲಿ ಇದೆ ಮಕ್ಕಳೇ. ಸೊ ಇದು ನೀವು ರೆಡಿ ಇಟ್ಕೋಬೇಕು. ಸೊ ಇದ್ರದ್ದು ಡೇಟನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಮಿಡ್ ಆಗಸ್ಟ್ ಅಲ್ಲಿ ನಿಮಗೆ ಬರುತ್ತೆ. ಸೊ ಇದ್ರದ್ದು ವೆರಿಫಿಕೇಶನ್ ಆದ್ಮೇಲೆ ಮತ್ತೊಂದ್ಸರಿ ವೆರಿಫಿಕೇಶನ್ ಸ್ಲಿಪ್ ಅಂತ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ರೌಂಡ್ಸ್ ಬರುತ್ತೆ ಕೌನ್ಸಿಲಿಂಗ್ ಇಂದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ನಿಮ್ಮ ರೋಲ್ ನಂಬರ್ ಹಾಕುವಂಥದ್ದು ಡೀಟೇಲ್ಸ್ ಬರುತ್ತೆ, ಅದನ್ನ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ವೆರಿಫಿಕೇಶನ್ ಪ್ರಾಸೆಸ್ ಇರುತ್ತೆ, ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಅಫ್ಕೋರ್ಸ್ ನಿಮ್ಮ ಅಡ್ಮಿಟ್ ಕಾರ್ಡ್, ಸ್ಕೋರ್ ಕಾರ್ಡ್ ಇರುತ್ತೆ ಅಂಡ್ ಇವಾಗ ತಾನೇ ನೀವು ರೋಲ್ ನಂಬರ್ ಹಾಕಿದ್ಮೇಲೆ ಒಂದು ಅಪ್ಲಿಕೇಶನ್ ಫಾರ್ಮ್ ಏನು ಬಂದಿರುತ್ತಲ್ಲ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರ, ಅದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಬೇಕಾಗುತ್ತೆ, ಅದನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ, ಎಲ್ಲದನ್ನು PDF ಫಾರ್ಮೆಟ್ ಅಲ್ಲಿ. ದೆನ್ ಕ್ಲಾಸ್ 10 and 11 ಮಾರ್ಕ್ಸ್ ಕಾರ್ಡ್ ಇರಬೇಕು. ದೆನ್ ಕರ್ನಾಟಕ ಡೊಮಿಸೈಲ್ ಅಥವಾ ಸ್ಟಡಿ ಸರ್ಟಿಫಿಕೇಟ್
ಇದನ್ನು ಕೂಡ ಬೇಕಾಗುತ್ತೆ, ಅಂದ್ರೆ ಇಲ್ಲಿ ಓದಿದ್ದೀರಾ ಅನ್ನುವಂಥ ಪ್ರೂಫಿಗೆ. ದೆನ್ ಕ್ಯಾಟಗರಿ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಯಾರಿಗೆಲ್ಲ ಅಪ್ಲಿಕೇಬಲ್ ಇದೆ ಅವರು. ದೆನ್ ಪಾಸ್ಪೋರ್ಟ್ ಸೈಜ್ ಫೋಟೋಸು, ಆಧಾರ್ ಕಾರ್ಡ್. ಮಕ್ಕಳೇ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ನೀವು ನೀಟ್ ಅಪ್ಲಿಕೇಶನ್ಗೆ ಹಾಕಿರ್ತೀರಲ್ಲ ಅದೇ ಫೋಟೋನೇ ಇರಬೇಕು, ಬೇರೆದು ಇರಬಾರ್ದು. ಓಕೆನಾ? ಸೊ ಸೇಮ್ ಫೋಟೋ ವಾಟ್ ಯು ಹ್ಯಾವ್ ಅಪ್ಲೈಡ್ ಇನ್ ನೀಟ್ ಎಕ್ಸಾಮ್ ಅಪ್ಲಿಕೇಶನ್, ರೈಟ್? ಸೊ ಅದೇ ಇರಬೇಕು. ದೆನ್ ಇದ್ರದ್ದೆಲ್ಲ ಸಾಫ್ಟ್ ಕಾಪಿ ಜೊತೆಗೆ ಒಂದು ಎಕ್ಸ್ಟ್ರಾ ಕಾಪೀಸ್ನು ಕೂಡ, ಅಂದ್ರೆ ಒರಿಜಿನಲ್ ಜೊತೆಗೆ ಎಕ್ಸ್ಟ್ರಾ ಸಾಫ್ಟ್ ಕಾಪೀಸ್ನು ಕೂಡ ನೀವು ರೆಡಿ ಇಟ್ಕೋಬೇಕಾಗುತ್ತೆ, ಜೆರಾಕ್ಸ್ ಕಾಪೀಸ್, ರೈಟ್? ಸೊ ಇದಿಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂತೀರಾ. ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಒಂದು ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಮಕ್ಕಳೇ. ಸೊ ಇದರಲ್ಲಿ ಯಾವ್ದಾವ್ದೆಲ್ಲ ಕಾಲೇಜಸ್ ಇದೆ, ದೆನ್ ಸೀಟ್ಸ್ ಎಷ್ಟಿದೆ ಅಂತ ಹೇಳಿ ಒಂದು ಟೋಟಲ್ ಆಗಿ ನಿಮಗೆ ಲಿಸ್ಟ್ ಸಿಗುತ್ತೆ, KE ವೆಬ್ಸೈಟ್ ಅಲ್ಲೇನೆ ಸಿಗುತ್ತೆ. ಓಕೆನಾ? ಸೊ ಫಸ್ಟ್ MCC ಅನೌನ್ಸ್ ಮಾಡ್ತಾರೆ, ಅದಾದ್ಮೇಲೆ ಕರ್ನಾಟಕದ್ದು ನಿಮಗೆ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ನೀವು ನೋಡ್ಕೋಬೇಕು. ಓಕೆನಾ? ಸೊ ನಿಮ್ಮ ರ್ಯಾಂಕಿಗೆ ಯಾವುದು ಕಾಲೇಜಸ್ ಬರುತ್ತೆ ಅಂತ ಹೇಳಿ ಚೆಕ್ ಮಾಡ್ಕೊಂತೀರಾ. ಫೈನ್. ಸೊ ಬೇಸ್ಡ್ ಆನ್ ದ ನೀಡ್ಸ್ ಕೋಡ್, ಡೊಮಿಸೈಲ್ ಆ್ಯಂಡ್ ಕ್ಯಾಟಗರಿ ರೂಲ್ಸ್. ಸೊ ಇದರಲ್ಲಿ ಏನಂತಂದ್ರೆ ಸೊ ಕಂಪ್ಲೀಟ್ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ರಿಲೀಸ್ ಆಗುತ್ತೆ. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಮಕ್ಕಳೇ ಮಾಕ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಸೊ ಮಾಕ್ ಅಲಾಟ್ಮೆಂಟ್ ಅಂತ ಅಂದ್ರೆ ಇದು ನಿಮಗೆ ಒಂಥರ ಟ್ರಯಲ್ ಇದ್ದಂಗೆ. ಓಕೆನಾ? ಸೊ ಹೇಗೆ ನೀವು ಮಾಕ್ ಟೆಸ್ಟ್ ಬರ್ತಿಲ್ಲ ಆ ಥರ ಟ್ರಯಲ್ ಇದ್ದಂಗೆ. ಸೊ ಇಲ್ಲಿ ಕಾಲೇಜಸ್ನ ಚೂಸ್ ಮಾಡಿಕೊಂಡು ಬೇಕಿದ್ರೆ ನೀವು ಲಾಕ್ ಮಾಡಿ ಇಟ್ಕೊಂತೀರಾ. ಅದಾದ್ಮೇಲೆ ಮತ್ತೆ ಎಡಿಟಿಂಗಿಗೆ ಬಿಡ್ತಾರೆ, ಅದು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅಂತ. ಓಕೆ? ಸೊ ಅಲ್ಲಿ ನಿಮಗೆ ಯಾವ ಪ್ರಿಯಾರಿಟಿ ಬೇಸ್ಡ್ ಕಾಲೇಜಸ್ ಯಾವ್ದಾವ್ದು ಬೇಕು ಅಂತ ಹೇಳಿ ಎಂಟರ್ ಮಾಡ್ತೀರಾ. ಇದು ತುಂಬಾ ಕ್ರೂಷಿಯಲ್ ಸ್ಟೆಪ್ ಮಕ್ಕಳೇ. ಸೊ ನಿಮಗೆ ಎಷ್ಟೆಲ್ಲ ಕಾಲೇಜ್ ಎಂಟರ್ ಮಾಡೋಕ್ಕೆ ಸಾಧ್ಯ ಇದೆ ನಿಮ್ಮ ರ್ಯಾಂಕಿಗೆ, ಎಲ್ಲದನ್ನು ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಇದೆ ಎಲ್ಲದನ್ನು ಕೂಡ ನೀವು ಕಾಲೇಜ್ ಲಿಸ್ಟ್ನ ಎಂಟರ್ ಮಾಡ್ತೀರಾ. ಸೊ ಕಾಲೇಜ್ ಲಿಸ್ಟ್ ಎಲ್ಲ ಎಂಟರ್ ಮಾಡಿದ್ಮೇಲೆ ಅದನ್ನ ಲಾಕ್ ಮಾಡಬೇಕು. ಸೊ ಇದೆಲ್ಲದಕ್ಕೂ ಕೂಡ ಒಂದೊಂದು 3-4 ಡೇಸ್ ಆ ಥರ ಟೈಮ್ ಕೊಟ್ಟಿರ್ತಾರೆ. ಓಕೆ? ಸೊ ಆ ಟೈಮ್ ಗ್ಯಾಪಲ್ಲೇ ನೀವು ಕಾಲೇಜ್ ಲಿಸ್ಟ್ನ ನೋಡಿಕೊಂಡು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ್ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿಲ್ಲ ಅಂತಂದರೆ ಯಾವುದೇ ರೀತಿ ನೀವೇನಾದರೂ ಚೇಂಜಸ್ ಮಾಡಿದ್ದು ಅಲ್ಲಿ ಸೇವ್ ಆಗಿರಲ್ಲ. ಓಕೆ? ಆಟೋಮೆಟಿಕ್ ಸೇವ್ ಆಗಲ್ಲ. ಯು ಹ್ಯಾವ್ ಟು ಲಾಕ್ ದಟ್ ಆಪ್ಷನ್ಸ್. ಓಕೆ? ಸೊ ಲಾಕ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಏನಂತ ಅರ್ಥ, ಸೊ ನೀವು ನಿಮ್ಮ ರ್ಯಾಂಕ್ ಬೇಸಸ್ ಮೇಲೆ ಅದರ ಆಧಾರದ ಮೇಲೆ ಕಾಲೇಜಸ್ನ ಎಂಟರ್ ಮಾಡಿದ್ದೀರಾ. ಓಕೆ? ಸೊ ಈ ಕಾಲೇಜಸ್ನ ನಾವು ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಕಾಲೇಜ್ನ ಅಲಾಟ್ ಮಾಡ್ತೀವಿ ಅಂತ ಅದು. ಓಕೆನಾ? ಸೊ ಇದು ಆಪ್ಷನ್ ಎಂಟ್ರಿ ಪ್ರೊಸೆಸ್. ಇದಾದ್ಮೇಲೆ ನಿಮಗೆ ಏನಾಗುತ್ತೆ ಅಂತಂದ್ರೆ ರೌಂಡ್ 1 ರೌಂಡ್ 2 ಸ್ಟಾರ್ಟ್ ಆಗುತ್ತೆ. ಓಕೆ? ಸೊ ರೌಂಡ್ 1 ಅಲ್ಲಿ ಏನು, ನೀವು ಎಂಟರ್ ಮಾಡಿರುವಂಥ ಕಾಲೇಜ್ ಲಿಸ್ಟಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಅಲಾಟ್ ಆಗಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ರೌಂಡ್ 2ಗೆ ಹೋಗ್ತೀರಾ. ಸೊ ಅಲಾಟ್ ಆಗಿದೆ, ನಿಮಗೆ ಇಷ್ಟ ಇಲ್ಲ, ನೀವು ಹೋಗ್ಬಿಟ್ಟು ಅಲ್ಲಿ ರಿಪೋರ್ಟ್ ಮಾಡಿಸಿಲ್ಲ ಆ ಕಾಲೇಜಿಗೆ ಅಂತ ಅಂದ್ರೆ, ಸೊ ನೀವೇನು ಸೆಕ್ಯೂರಿಟಿ ಡೆಪಾಸಿಟ್ ಪೇ ಮಾಡಿರ್ತೀರಲ್ವಾ ಅದಿಷ್ಟು ಹೋಗುತ್ತೆ. ಓಕೆನಾ? ದೆನ್ ಕೆಲವೊಂದ್ಸರಿ ಪೆನಾಲ್ಟಿನೂ ಕೂಡ ಹಾಕಬೇಕಾಗತ್ತೆ. ಓಕೆ? ಸೊ ಹಾಗಾಗಿ ಏನಂತ ಅಂದರೆ, ಸೊ ರೌಂಡ್ 1ಅಲ್ಲಿ ಸಿಕ್ಕಿರುವಂಥ ಕಾಲೇಜು ನಿಮಗೆ ಇಷ್ಟ ಇಲ್ಲ ಅಂತಂದರೆ ಫಸ್ಟು ಹೋಲ್ಡಲ್ಲಾದರೂ ಇಟ್ಕೊಳ್ಳಿ. ನೆಕ್ಸ್ಟ್ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ರೌಂಡ್ 2ಗೆ, ಆ್ಯಂಡ್ ಇದನ್ನು ಹೋಲ್ಡಲ್ಲಿ ಇಟ್ಕೋಬೇಕು ಅಂತಂದೇಳಿ ಆ ಥರ ಚಾಯ್ಸ್ನ ನೀವು ಫಿಲ್ ಮಾಡ್ತೀರಾ. ಇಲ್ಲ ಇದು ನಮಗೆ ಬೇಡ ಅಂತಲೇ ಡಿಲೀಟ್ ಮಾಡ್ಬೋದು. ಓಕೆನಾ? ಸೊ ಡಿಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಕೌನ್ಸಿಲಿಂಗಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ರಿಸಲ್ಟ್ ಶೋಸ್ ಅಲಾಟೆಡ್ ಕಾಲೇಜಸ್ ಅಥವಾ ಕೋರ್ಸ್ ನಿಮಗೆ ಯಾವ್ದು ಬಂದಿದೆ ಅದು ನಿಮಗೆ ಅಲ್ಲಿ ರಿಸಲ್ಟ್ ತೋರಿಸುತ್ತೆ. ದೆನ್ ಅದಾದ್ಮೇಲೆ ಇರೋದು ರೌಂಡ್ 2 ಮಕ್ಕಳೇ. ಓಕೆನಾ? ಸೊ ರೌಂಡ್ 2 ಮತ್ತೆ ರೌಂಡ್ 3 ಅದಾದ್ಮೇಲೆ ಬರುತ್ತೆ. ಇಲ್ಲಿ ಏನಂದ್ರೆ ಅಕ್ಸೆಪ್ಟ್ ದ ಸೀಟ್, ನಿಮಗೆ ಅದು ಸೀಟ್ ಕರೆಕ್ಟ್ ಆಗಿದೆ, ನಾನು ಆ ಕಾಲೇಜಿಗೆ ಹೋಗ್ತೇನೆ ಅಂತಂದೇಳಿ ನಿಮಗೆ ಡಿಸೈಡ್ ಮಾಡಿದ್ರೆ ನೀವೇನು ಮಾಡಬೇಕು ಅಂತಂದರೆ ಆ ಕಾಲೇಜಿಗೆ ಹೋಗ್ಬಿಟ್ಟು ರಿಪೋರ್ಟ್ ಆಗಿಬಿಟ್ಟು ಏನೇನು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿದ್ರಲ್ಲ ಅದಿಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ರಿಪೋರ್ಟ್ ಆಗಿಬಿಟ್ಟು ಕಾಲೇಜ್ ಫೀಸ್ನ ಕಟ್ಟಬೇಕಾಗತ್ತೆ. ಓಕೆನಾ? ಸೊ ದಟ್ ಈಸ್ ದ ಥಿಂಗ್. ದೆನ್ ಅದಾದ್ಮೇಲೆ ನೀವು ಏನಾದರೂ ಮಿಸ್ ಮಾಡಿದ್ದೀರಾ ಅಂತ ಅಂದರೆ, ನೀವು ಆ ಕಾಲೇಜಿಗೆ ರಿಪೋರ್ಟ್ ಆಗಿಲ್ಲ ಅಂತಂದರೆ ನೀವು ಇಲ್ಲಿ ಫೈನ್ ಕಟ್ಟಬೇಕಾಗತ್ತೆ. ಓಕೆನಾ? ಪೆನಾಲ್ಟಿ ಅಂತಂದೇಳಿ ಕಟ್ಟಿಸ್ಕೊತಾರೆ. ಫೈನ್. ದೆನ್ ಅದಾದ್ಮೇಲೆ ನೆಕ್ಸ್ಟ್ ರೌಂಡು. ಸೊ ರೌಂಡ್ 2 ಮತ್ತು ರೌಂಡ್ 3ಯಲ್ಲಿ ಏನಾದರೂ ಕಾಲೇಜಸ್ ಅಲಾಟ್ ಆಗಿರೋದು ನೀವು ಹೋಗಿಲ್ಲ ಅಂತ ಅಂದರೆ ಕಂಪ್ಲೀಟಾಗಿ ಡಿಬಾರ್ ಮಾಡಿಬಿಡ್ತಾರೆ. ಸೊ ನೆಕ್ಸ್ಟು ಸ್ಟ್ರೇ ಅಥವಾ ವೇಕೆನ್ಸಿ ರೌಂಡಿಗೆ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ. ಓಕೆನಾ? ಸೊ ಇಲ್ಲಿ ಏನಂತಂದರೆ ಸಿಕ್ಕಿರುವಂತಹ ಕಾಲೇಜಸ್ನ ನೀವು ಹೋಗ್ಬಿಟ್ಟು ಏನು ಅಡ್ಮಿಷನ್ ಆಗಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಅಥವಾ ಬೇಡ ಅಂತಂದರೆ ಡಿಲೀಟ್ ಮಾಡ್ಕೋಬೋದು. ಬಟ್ ನೀವು ಏನೂ ಕೂಡ ಮಾಡ್ತಾ ಇಲ್ಲ, ಸಿಕ್ಕಿರುವಂಥ ಕಾಲೇಜಸ್ಸಿಗೆ ಹೋಗ್ತಾ ಇಲ್ಲ ಆ್ಯಂಡ್ ನೆಕ್ಸ್ಟ್ ಏನೇನು ಕೂಡ ಆಪ್ಷನ್ ಫಿಲ್ ಮಾಡಿಲ್ಲ ಅಂತಂದರೆ ನೀವು ಮತ್ತೆ ಅಲ್ಲಿ ಪೆನಾಲ್ಟಿ ಫೀಸ್ ಕಟ್ಟಬೇಕಾಗುತ್ತೆ. ಓಕೆನಾ? ಸೊ ದಟ್ ಈಸ್ ದ ಥಿಂಗ್. ಸೊ ಹಾಗಾಗಿ ಕರೆಕ್ಟಾಗಿ ಫಸ್ಟಿಗೆ ಇದು ತುಂಬ ಇಂಪಾರ್ಟೆಂಟ್ ಕ್ರೂಷಿಯಲ್ ಸ್ಟೆಪ್ ಯಾವುದು ಅಂತ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟೆಪ್ ಇರುತ್ತಲ್ಲ ಮಕ್ಕಳೇ, ಅದು ದಟ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಸ್ಟೆಪ್. ಫೈನ್. ಸೊ ಒಂದ್ಸರಿ ಸಮ್ಮರಿ ಹೇಳಬೇಕು ಅಂತ ಅಂದರೆ ನಿಮಗೆ
ಸೊ ಟೋಟಲ್ ಆಗಿ ಫಸ್ಟ್ ರೋಲ್ ನಂಬರ್ನ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದ್ಮೇಲೆ ಸ್ಟೇಟ್ ಮೆರಿಟ್ ಲಿಸ್ಟ್ ನಿಮಗೆ ವೆಬ್ಸೈಟ್ ಅಲ್ಲಿ ಬರುತ್ತೆ. ಓಕೆನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಮಾಕ್ ಅಲಾಟ್ಮೆಂಟ್ ಇರುತ್ತೆ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಇರುತ್ತೆ. ಆಪ್ಷನ್ ಎಂಟ್ರಿ ಆದ್ಮೇಲೆ ರೌಂಡ್ 1 ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಮತ್ತೆ ರೌಂಡ್ 2 ಇರುತ್ತೆ. ಓಕೆ, ಸೊ ರೌಂಡ್ 2 ಅಥವಾ ನೆಕ್ಸ್ಟ್ ಮಾಪಪ್ ರೌಂಡ್ ಅಂದ್ರೆ ರೌಂಡ್ 3ಗೆ ಮಾಪಪ್ ರೌಂಡ್ ಅಂತಾನು ಕೂಡ ಹೇಳ್ತೀವಿ. ಅದಾದ್ಮೇಲೆ ಸ್ಟೇ ಅಥವಾ ವೇಕೆನ್ಸಿ ರೌಂಡ್, ಇನ್ನು ಮಿಕ್ಕಿರುವಂತ ಸೀಟ್ಗಳು ಏನಾದರೂ ಇದ್ರೆ ಅದನ್ನು ಕೂಡ ರಿಲೀಸ್ ಮಾಡ್ತಾರೆ. ಓಕೆನಾ? ಸೊ ಆಲ್ ದೀಸ್ ಆರ್ ದ ಸ್ಟೆಪ್ಸ್ ವಿಲ್ ಬಿ ದೇರ್. ಸೊ ಇದಕ್ಕೆಲ್ಲದಕ್ಕೂ ಕೂಡ ಪರ್ಟಿಕ್ಯುಲರ್ ಟೈಮ್ ಲೈನ್ ಇರುತ್ತೆ, ಪರ್ಟಿಕ್ಯುಲರ್ ಟೈಮ್ ಅಂತ ಅಲಾಟ್ ಮಾಡ್ತಾರೆ. ಸೊ ಏನೇ ಅಪ್ಡೇಟ್ ಇದ್ರೂ ಕೂಡ ಇದೇ ಚಾನಲ್ ಅಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಸ್ಟೇ ಕನೆಕ್ಟೆಡ್. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ MCC ಮತ್ತೆ KEA ಕೌನ್ಸಿಲಿಂಗ್ ಏನೇನು ಡಿಫ್ರೆನ್ಸ್ ಇದೆ, ಯಾವ್ಯಾವ ಥರ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ಸೊ ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಡ್ರಾಪ್ ದಟ್ doubt in the comment section. So we'll meet in the next video. Till then, bye bye.